ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಿಯೇ ಮಾಡ್ತೀನಿ ಅನ್ನುವಂಥ ಛಲ ಇದ್ದವರು ಮಾತ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಹಾಗೂ ಆ ನಿಟ್ಟಿನಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಏನೂ ನನ್ನ ಕಡೆಯಿಂದ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ನಾನು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ನಾನು ಸಕ್ಸಸ್ ಆಗೋದಿಲ್ವೇನೋ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥವರಿಗೆ ಇದು ಒಂದು ಸಂಚಿಕೆ ಪಾಠ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಜೀವನದಲ್ಲಿ ಎಲ್ಲವೂ ಇರ್ತೈತಿ, ಸಕಲ ಸಂಪತ್ತು ಇರ್ತೈತಿ, ಅಧಿಕಾರ ಇರ್ತೈತಿ, ಎಲ್ಲವೂ ಕೂಡ ನನ್ನಲ್ಲಿ ಇದ್ದಾಗ ನಾನು ಸಾಧಿಸಲಿಕ್ಕೆ ಏನು ಉಳಿದಿದೆ ಅನ್ನುವಷ್ಟರ ಮಟ್ಟಿಗೆ ಇದ್ದಂಥ ವ್ಯಕ್ತಿ ಅವನಿಗೂ ಕೂಡ ಮುಂದೆ ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕು, ಇನ್ನೂ ಹೆಚ್ಚಿನ ಅಧಿಕಾರಗಳನ್ನು ತೆಗೆದುಕೊಳ್ಳಬೇಕು, ಅಧಿಕಾರವನ್ನು ಚಲಾಯಿಸಬೇಕು, ಎಲ್ಲರೂ ನನ್ನ ಹೇಳಿಕೆಯಂತೆ ನಡೆದುಕೊಳ್ಳಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇಲ್ಲದೇ ಇತ್ತಂದರೆ ಆ ವ್ಯಕ್ತಿ ನಿಜಕ್ಕೂ ಕೂಡ ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಭಾವನೆ ಬರ್ತೈತಿ. ಹೀಗಿರಬೇಕಾದ್ರೆ ಒಂದು ಕಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಅದೇನಂತಂದರೆ, ಒಂದು ಕಾಡಿನಲ್ಲಿ ಒಂದು ಸಿಂಹ ಇರ್ತೈತಿ. ಆ ಸಿಂಹ ಒಂದು ಮಗುವಿಗೆ ಜನ್ಮ ನೀಡಿದ ತಕ್ಷಣ ಅದು ಕೆಲವೇ ಗಂಟೆಗಳಲ್ಲಿ ತನ್ನ ಪ್ರಾಣವನ್ನು ಕೂಡ ಬಿಡ್ತೈತಿ, ಸತ್ತು ಹೋಗ್ತೈತಿ. ಆಮೇಲೆ ಆ ಒಂದು ಮಗು ಸಿಂಹ ಮುಂದೆ ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಬದುಕುವುದು ಹೇಗೆ, ನನ್ನ ಗತಿ ಏನು ಅನ್ನುವಂಥ ಒಂದು ಚಿಂತೆಯಲ್ಲಿ ಇದ್ದಾಗ ಅನತಿ ದೂರದಲ್ಲಿ ಕುರಿಗಳ ಹಿಂಡು ಕಾಣಿಸ್ತೈತಿ. ಆ ಕಾಣಿಸ್ತಕ್ಕಂಥ ಕುರಿಗಳ ಹಿಂಡಿನಲ್ಲಿ ಹೋಗಿ ಆ ಕುರಿಗಳ ಜೊತೆಗೆ ಅದು ತನ್ನ ಜೀವನವನ್ನು ಪ್ರಾರಂಭ ಮಾಡ್ತೈತಿ. ಆ ಕುರಿಗಳಂತೆ ತಾನು ಕೂಡ ಹುಲ್ಲನ್ನು ತಿನ್ನುವುದು, ಕುರಿಗಳ ಹಿಂಡಿನಲ್ಲೇ ಓಡಾಡುವುದು, ಕುರಿಗಳಂತೆ ಅದು ಕೂಡ ಬದುಕುವಂಥ ಒಂದು ಪರಿಸ್ಥಿತಿಯನ್ನು ಅದು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೈತಿ. ಹೀಗಿರಬೇಕಾದ್ರೆ ಆ ಸಿಂಹಕ್ಕೆ ತಾನು ಅಗಾಧವಾದ ಶಕ್ತಿ ಉಳ್ಳವನು, ನನ್ನಲ್ಲಿ ಅಪಾರವಾದಂಥ ಶಕ್ತಿ ಇದೆ, ಆ ಶಕ್ತಿಯನ್ನು ನಾನು ವಿನಿಯೋಗ ಮಾಡಿಕೊಳ್ಳದೇ ಇದ್ದರೆ ನನ್ನ ಪರಿಸ್ಥಿತಿ ಮುಂದೇನಾಗಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹಾಕಿಕೊಳ್ಳದೆ ಕುರಿಗಳಂತೆ ಅದು ತನ್ನ ಒಂದು ದಿನನಿತ್ಯದ ವ್ಯವಹಾರದಲ್ಲಿ ತೊಡಗಿಕೊಳ್ತೈತಿ. ಕುರಿಗಳಂತೆ ಬದುಕಲಿಕ್ಕೆ ಕುರಿಗಳ ಹಿಂಡಿನಲ್ಲಿ ತಾನೂ ಒಂದು ಕುರಿ ಅನ್ನುವಂಥ ಒಂದು ಭಾವನೆಯಿಂದ ಅದು ಬಾಳ್ತಿರ್ತೈತಿ. ಹೀಗಿರಬೇಕಾದ್ರೆ ಒಂದು ದಿನ ಆ ಒಂದು ಕಾಡಿನಲ್ಲಿ ದೊಡ್ಡ ಸಿಂಹ ಅದು ಸಿಂಹ ಗರ್ಜನೆಯನ್ನು ಮಾಡ್ತೈತಿ. ಆ ಸಿಂಹ ಗರ್ಜನೆಯನ್ನು ಕೇಳಿರ್ತಕ್ಕಂಥ ಆ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಹಾರ್ತವೆ ಹಾಗೂ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತವೆ, ಪಕ್ಷಿಗಳು ಹಾರಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತವೆ. ಆ ಒಂದು ಪರಿಸ್ಥಿತಿಯಲ್ಲಿ ಭಯಾನಕ ವಾತಾವರಣ ನಿರ್ಮಾಣವಾಗ್ತೈತಿ. ಆ ಭಯಾನಕ ವಾತಾವರಣವನ್ನು ನೋಡಿ ಎಲ್ಲರೂ ಕೂಡ, ಈ ಕುರಿಗಳು ಹಾಗೂ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಹೆದರಿಕೆ ಉಂಟಾಗಿ ಪ್ರಾಣ ಉಳಿದರೆ ಸಾಕು ಅನ್ನುವಂಥ ಒಂದು ಭಾವನೆಯಲ್ಲಿ ಪ್ರಾಣ ಉಳಿಸಿಕೊಳ್ಳಲಿಕ್ಕೆ ತೋಚಿದ ಕಡೆಯಲ್ಲೆಲ್ಲ ಓಡಿ ಹೋಗ್ತವೆ. ಆ ಸಂದರ್ಭದಲ್ಲಿ ಇದು ಕೂಡ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಆವಾಗ ಆ ಸಿಂಹ ನೋಡ್ತೈತಿ ಕುರಿಗಳ ಹಿಂಡನ್ನು. ಇಲ್ಲ, ನನ್ನಂತೆಯೇ ಇಲ್ಲಿ ಒಂದು ಕೂಡ ಸಿಂಹ ಇದೆ, ಅದು ಅದರ ಸಿಂಹ ಕುರಿಗಳ ಜೊತೆಗೆ ಬಾಳ್ತಾ ಇದೆಯಲ್ಲ ಅನ್ನುವಂಥ ಒಂದು ಏನೋ ಒಂದು ವಿಚಿತ್ರ ಸನ್ನಿವೇಶ ಅಡಗಿದೆ ಅನ್ನುವಂಥ ಒಂದು ಭಾವನೆಗೆ ಆ ದೊಡ್ಡ ಸಿಂಹ, ಗರ್ಜನೆ ಮಾಡಿರ್ತಕ್ಕಂಥ ಸಿಂಹ ಬರ್ತೈತಿ. ಬಂದಾಗ ಆ ಸಿಂಹ ಈ ಸಣ್ಣ ಅಂದ್ರೆ ಕುರಿಗಳ ಹಿಂಡಿನಲ್ಲಿ ಇರ್ತಕ್ಕಂಥ ಸಿಂಹವನ್ನು ಕರಿತೈತಿ, ಬಾಯಿಲ್ಲಿ ಅಂತ. ಆವಾಗ ಇದು ಹೆದರಿಕೆಯಿಂದ ಅದರ ಹತ್ತಿರ ನಡುಕ್ತಾನೇ ಹೋಗ್ತೈತಿ. ಯಾಕಂದರೆ ಇದು ಕುರಿಗಳ ಜೊತೆಗೆ ಬದುಕಿರ್ತಕ್ಕಂಥ ಸಿಂಹ, ಅದಕ್ಕೆ ತನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಅದಕ್ಕೆ ಪರಿವೇ ಇರುವುದಿಲ್ಲ. ಹೀಗಿರಬೇಕಾದ್ರೆ ಆ ಸಿಂಹ ಹೇಳ್ತೈತಿ, ನೀನು ಈ ಕಾಡಿನ ರಾಜ, ನಿನ್ನನ್ನು ಕಂಡು ಎಲ್ಲರೂ ಓಡಿ ಹೋಗಬೇಕು, ಹಾಗಿರುವಾಗ ನೀನು ಯಾಕೆ ಈ ಕುರಿಗಳ ಹಿಂಡಿನಲ್ಲಿ ಬದುಕ್ತಾ ಇದ್ದೀಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲ, ನಾನು ಕುರಿಗಳ ಹಿಂಡಿನಲ್ಲೇ ಬದುಕ್ತಾ ಇದ್ದೀನಿ, ನನ್ನ ಹುಟ್ಟಿದ ಆರಭ್ಯದಿಂದ ನಾನು ಅವುಗಳ ಜೊತೆಗೆ ನನ್ನ ಜೀವನವನ್ನು ಕಳೀತಾ ಇದ್ದೇನೆ, ನನ್ನಲ್ಲಿ ಏನು ಶಕ್ತಿ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ಅದು ಹೇಳ್ತೈತಿ. ಇಲ್ಲ ಉತ್ಸಾಹ, ನಿನ್ನಲ್ಲಿ ಅಪಾರವಾದಂಥ ಶಕ್ತಿ ಇದೆ, ನೀನು ಎಲ್ಲದಕ್ಕೂ ರಾಜನಾಗಿ ಮೆರಿಬೇಕಾದಂಥವನು, ನೀನು ಈ ಕುರಿಗಳ ಹಿಂಡಿನಲ್ಲಿ ಕೂಡಿ ನೀನು ಕೂಡ ಕುರಿಯಂತೆ ಬದುಕ್ತಾ ಇದ್ದೀಯಾ ಅನ್ನುವಂಥ ಮಾತನ್ನು ಹೇಳಿ ಆ ಒಂದು ಸಿಂಹವನ್ನು ಅಂದರೆ ಕುರಿಗಳ ಹಿಂಡಿನಲ್ಲಿ ಇರ್ತಕ್ಕಂಥ ಸಿಂಹವನ್ನು ಕರೆದುಕೊಂಡು ಒಂದು ಸರೋವರದ ಹತ್ತಿರ ಹೋಗ್ತೈತಿ. ಆ ಸರೋವರದ ಹತ್ತಿರ ಹೋಗಿ
ಒಮ್ಮೆ ನೀ ಅದನ್ನು ನೋಡು, ಮತ್ತೊಮ್ಮೆ ನನ್ನ ನೋಡು ಅಂತ ಹೇಳ್ತೈತಿ. ಅದೇ ರೀತಿಯಾಗಿ ಸರೋವರದಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ತೈತಿ, ಜೊತೆಗೆ ಆ ಕರೆದುಕೊಂಡು ಬಂದಂಥ ದೊಡ್ಡ ಶಿವವನ್ನು ನೋಡ್ತೈತಿ. ಇಲ್ಲ, ನಾನು ಇವನಗತಿನೇ ಇದ್ದೀನಲ್ಲ, ನಾನು ಶಿವ, ನಾನು ಈ ಕಾಡಿನ ರಾಜ ಅನ್ನುವಂಥ ಭಾವನೆ ಅದಕ್ಕೆ ಬರ್ತೈತಿ. ಬಂದಾಗ ನಿನ್ನ ಶಿವ ಗರ್ಜನೆಯನ್ನು ಮೊಳಗಿಸು ಅನ್ನುವಂಥ ಒಂದು ಮಾತನ್ನು ದೊಡ್ಡ ಶಿವ ಹೇಳ್ತೈತಿ. ಆವಾಗ ಇದು ತನ್ನ ಗಾಂಭೀರ್ಯದಿಂದ ದೊಡ್ಡ ಧ್ವನಿಯಿಂದ ಅದು ಒದರಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಆವಾಗ ಇಡೀ ಬೆಟ್ಟ ಗುಡ್ಡಗಳೇ ನಡುಗದಂತಾಗ್ತವೆ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಹೌಹಾರಿ ಪ್ರಾಣ ಭಿಕ್ಷೆಯಿಂದ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತವೆ. ಹೀಗಿರುವಾಗ ಅದಕ್ಕೂ ಕೂಡ ಅರಿವಾಗ್ತೈತಿ, ಇಲ್ಲ, ನನ್ನಲ್ಲಿ ಅಪಾರವಾದಂಥ ಒಂದು ಶಕ್ತಿ ಅಡಗಿದೆ. ಹಾಗಿರ್ಬೇಕಾದ್ರೆ ನಾನು ಇನ್ನೂವರೆಗೂ ನಾನು ಕುರಿಗಳಂತೆ ಬದುಕ್ತಾ ಇದ್ದೇನಲ್ಲ, ನನ್ನ ಒಂದು ಇದೇ ರೀತಿ ಮುಂದುವರೆದಿದ್ದರೆ ನನಗೆ ಈ ಒಂದು ಜೀವನದ ಅರಿವು ಆಗ್ತಿದ್ದಿಲ್ಲ ಅನ್ನುವಂಥ ಒಂದು ಭಾವನೆಯೂ ಕೂಡ ಬರ್ತೈತಿ. ಆವಾಗ ಆ ದೊಡ್ಡ ಶಿವ ಹೇಳ್ತೈತಿ, ಯಾಕಂದರೆ ನೀನು ಒಂದು ದೊಡ್ಡ ಶಿವ, ಈ ಕಾಡಿನ ರಾಜ, ನಿನ್ನಲ್ಲಿ ಅಂಥ ಒಂದು ಅದ್ಭುತವಾದ ಶಕ್ತಿ ಸಾಮರ್ಥ್ಯವಿದೆ, ಅದನ್ನು ನೀನು ಬಳಸ್ಕೊ, ಎಲ್ಲರಿಗೂ ರಾಜನಾಗಿ ಮೆರೆ, ಈ ನಾಡಿಗೆನೇ ಈ ಕಾಡಿಗೆನೇ ನೀನು ಒಡೆಯನಂತೆ ಬಾಳು ಅನ್ನುವಂಥ ಮಾತನ್ನು ಹೇಳ್ತೈತಿ. ಆವಾಗ ನಿನ್ನನ್ನು ನೋಡಿ ಉಳಿದವರೆಲ್ಲರೂ ಕೂಡ ಹೆದರಬೇಕು. ನೀನೇ ಹೆದರು ಪೊಕ್ಕಲನಗತಿ ನನ್ನ ಧ್ವನಿಗೆ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ, ನಿನಗೆ ನಾಚಿಕೆಯಾಗುವುದಿಲ್ಲವೇ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅದು ಕೂಡ ಹೌದಲ್ಲ ಅನ್ನುವಂಥ ಒಂದು ಮಾತನ್ನು ಕೇಳಿ ಅದಕ್ಕೂ ಕೂಡ ನಿಜ ಅನಿಸ್ತೈತಿ. ಇಲ್ಲ, ನಾನೇ ಸರ್ವಶಕ್ತನಾದಂಥ ಈ ಕಾಡಿನ ರಾಜ ಅನ್ನುವಂಥ ಭಾವನೆಯೂ ಬರ್ತೈತಿ. ಮುಂದೆ ಅದು ತಾನೇ ಕಾಡಿನ ರಾಜನಾಗಿ ಇಡೀ ಪ್ರಾಣಿ ಪಕ್ಷಿಗಳಿಗೆ ಅದು ಪ್ರಾಣಕಂಟಕವಾಗಿ ಬೆಳೆಯುವಂಥ ಒಂದು ಪರಿಸ್ಥಿತಿ ಬರ್ತೈತಿ. ಹೀಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಹೊರಗೆ ಹಚ್ಚುವವರೆಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಹೊರಗೆ ಹಚ್ಚಬೇಕಂತಂದರೆ ಅಂಥ ಒಂದು ಪ್ರಸಂಗ ಬರಬೇಕು. ಆ ಪ್ರಸಂಗವನ್ನು ಬರಬೇಕಾದ್ರೆ ನಾವು ಏನು ಮಾಡಬೇಕಂತಂದರೆ, ನಾವು ನಮ್ಮಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಜನರ ಹತ್ತಿರ ಹೋಗಬೇಕು. ಆವಾಗ ಅವರ ಒಂದು ದಿನಚರಿಗಳನ್ನು ನಾವು ಅವಲೋಕನ ಮಾಡಬೇಕು. ಅವರನ್ನು ಕೂಡ ಅವರಂತೆ ನಾವು ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಹಾಗೂ ವಸ್ತುಸ್ಥಿತಿಗೆ ನಾವು ಬರಬೇಕು. ಬಂದಾಗ ಮಾತ್ರ ನಮ್ಮೊಳಗೆ ಅಡಗಿರ್ತಕ್ಕಂಥ ಒಂದು ಅಗೋಚರವಾದ ಶಕ್ತಿ ನಮ್ಮಲ್ಲಿ ಎಲ್ಲರಲ್ಲಿಯೂ ಇರ್ತೈತಿ. ಇದನ್ನು ಒಬ್ಬರಲ್ಲಿ ಇರ್ತೈತಿ ಅಂತ ಹೇಳೋದಿಲ್ಲ, ಎಲ್ಲರಲ್ಲಿಯೂ ಅಡಗಿರ್ತೈತಿ. ಅದನ್ನು ಹೊರಗೆ ತರುವಂಥ ಪ್ರಯತ್ನವನ್ನು ಯಾವನು ಮಾಡ್ತಾನೋ ಆ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ ಮತ್ತು ಜೀವನದಲ್ಲಿ ತಾನು ಏನು ಅಂದ್ಕೊಂಡಿರ್ತಾನೋ ಅದನ್ನು ಸಾಧಿಸ್ತಾನೆ. ಆ ಒಂದು ಸಾಧನೆಯ ಮಾರ್ಗದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕನ್ನೋದನ್ನು ಕೂಡ ಅವನು ಜೀವನದಲ್ಲಿ ಪಾಠವನ್ನು ಕಲಿತಾನೆ ಅನ್ನುವಂಥ ಒಂದು ಸಂದೇಶ ಈ ಒಂದು ಶಿವದ ಒಂದು ಸಂಕೇತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಕಾರಣ, ಯಾವತ್ತೂ ಕೂಡ ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕು, ನಾವು ಇನ್ನೊಬ್ಬರಿಗಿಂತ ಕಡಿಮೆ ಇಲ್ಲ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಯಾವಾಗ ಬರ್ತೈತೋ ಆವಾಗ ನೀವು ಪರಿಪೂರ್ಣರಾಗ್ತೀರಿ, ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಿ, ನಿಮ್ಮ ಜೀವನಕ್ಕೆ ನಿಮ್ಮದೇ ಆದಂಥ ಒಂದು ರೂಪವನ್ನು ನೀಡಬಲ್ಲಿರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯೂ ಸಾಕ್ಷಿ. ಆದ್ದರಿಂದ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ. ಹಾಗೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆಗೆ ನೀವು ಕಮೆಂಟನ್ನು ಕೂಡ ಹಂಚಿಕೊಂಡು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.